ವೆಲ್ಕಮ್ ಬ್ಯಾಕ್. ಹಿಂದೂಗಳು ಕೇವಲ ಒಂದೆರಡು ಮಕ್ಕಳಿಗೆ ಮಾತ್ರ ಜನ್ಮ ನೀಡ್ತಾರೆ. ಈ ಥರ ಆದರೆ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಹಿಂದೂ ಜನಸಂಖ್ಯೆಯನ್ನು ಮೀರಿಸುತ್ತೆ ಅಂಥೇಳಿ ನಿನ್ನೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಒಂದು ಮಾತು ಹೇಳಿದ್ದು ದೊಡ್ಡ ಮಟ್ಟದಲ್ಲಿ ವಿವಾದ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ 80 ಕೋಟಿ ಇದೆ ಮತ್ತು ಮುಸ್ಲಿಮರು ಕೇವಲ 20 ಕೋಟಿ ಇದ್ದಾರೆ ಅಂತ ಕೆಲವರು ಭಾವಿಸ್ತಾರೆ. ಏನು ತೊಂದರೆ ಆಗುತ್ತೆ ಇದರಿಂದ ಅಂತ. ಆದರೆ ನೀವು ಇನ್ನೊಂದು ದಿಕ್ಕಿನಲ್ಲಿ ಯೋಚಿಸಬೇಕು. 20 ಕೋಟಿ ಇರುವಂಥ ಮುಸ್ಲಿಮರು ಅವರು ತಲಾ 4 ಮಕ್ಕಳಿಗೆ ಜನ್ಮ ನೀಡಿದರೂ ಕೂಡ ಅವರ ಜನಸಂಖ್ಯೆ 80 ಕೋಟಿ ಆಗತ್ತೆ. ಅವರು ಹೆಚ್ಚೆಚ್ಚು ಮಕ್ಕಳನ್ನು ಹೆರ್ತಾರೆ, ನಾವು ಒಂದೆರಡು ಮಕ್ಕಳನ್ನು ಮಾತ್ರ ಹೆರ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಮುಸ್ಲಿಂ ಜನಸಂಖ್ಯೆ ಯಾವ ರೀತಿ ಜಾಸ್ತಿ ಆಗುತ್ತೆ ನೋಡಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟದ್ದು ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಅವರ ಹೇಳಿಕೆಯನ್ನು ಗಮನಿಸಿ. ಸಂಖ್ಯೆ ಜಾಸ್ತಿ ಮಲ್ಪಲೇನ್ ಪನ್ಪುಜಾನ್ ಅದೇ ಅಶೋಕಣ್ಣ ದಯಾನ್ ಪಂಡ ಇನಿ ಒಂಜಿ ಜೋಕುಲು ರಡ್ಡು ಜೋಕುಲು ಅವೇ ಇನಿ ಬೇತೆ ಧರ್ಮ ದಕ್ಲೆಂದು ತೊಂದರ್ನಾಂಡ ಅಕಲ್ನ ಜೋಕುಲು ಏತೆನ್ ತುಯರ್ನಾಂಡ ನಮ್ಮ ಸಂಖ್ಯೆ ಏತಿಪ್ಪುನು ಕೆಲವರಿಗೆ ಪನ್ನಾಗ ಪನ್ಪಿರು ನಮ್ಮ 80 ಕೋಟಿ ಉಳ್ಳರತ್ತ ಅಕಲ್ ಪುನಿ 20 ಕೋಟಿಗೆ 4 ಪುಟ್ಟುಂಡ ಏತಾಪುಂಡು ನಮಕ್ ಪುಟ್ಟುಂಡು ಒಂಜಿ ತತ್ತಂಡ ರಡ್ಡು ನಮ್ಮ ಏತಾಪುಂಡು ಲೆಕ್ಕ ಪಾಡ್ಲಿ ಒಂಚೂರು ಇಲ್ಲಲ್ಲಿ ಕುಲ್ಲದು ಯೋಚನೆ ಅನ್ಪಲಿ. ಏತು ವರ್ಷಗೆ ನಮ್ಮ ಜನಸಂಖ್ಯೆ ಏತು ಕಮ್ಮಿ ಆವು, ಏತು ವರ್ಷಗೆ ಬ್ಯಾರ್ಲೆನ ಜನಸಂಖ್ಯೆ ಜಾಸ್ತಿ ಆವು. ಒಂಜಿ ವೇಳೆ ಬ್ಯಾರ್ಲೆನ ಜನಸಂಖ್ಯೆ 80 ಕೋಟಿ ಆದ್ರೆ ನಮ್ಮ ಜನಸಂಖ್ಯೆ 20 ಕೋಟಿ ಅನಗ ನಮ್ಮ ದೇಶ ಪುನಂಚಿತ್ನ ಹಿಂದೂ ಸಮಾಜದ ಪರಿಸ್ಥಿತಿ ನಾವು ನಮ್ಮ